ಭಾರತೀಯ ಸಂವಿಧಾನದ ಪಿತಾಮಹ ಯಾರು? ಬಿ.ಆರ್. ಅಂಬೇಡ್ಕರ್. ಭಾರತದ ಸಂವಿಧಾನ ಸಭೆಯು ಭಾರತದ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಿತು? 26 ನವೆಂಬರ್ 1949. ಭಾರತದ ಸಂವಿಧಾನದ ಯಾವ ವಿಧಿಯು ತಿದ್ದುಪಡಿ ಪ್ರಕ್ರಿಯೆಯ ಬಗ್ಗೆ ವ್ಯವಹರಿಸುತ್ತದೆ? ವಿಧಿ 368. ಜನವರಿ 26, 1950ರಂದು ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಎಷ್ಟು ವಿಧಿಗಳು ಇದ್ದವು? 395 ವಿಧಿಗಳು. ಭಾರತದ ರಾಷ್ಟ್ರಪತಿಗಳನ್ನು ಕಾರ್ಯಾಂಗ ಶಾಖೆಯ ಮುಖ್ಯಸ್ಥರೆಂದು ಯಾವ ವಿಧಿಯು ವಿವರಿಸುತ್ತದೆ? ವಿಧಿ 53. ಭಾರತೀಯ ಸಂವಿಧಾನದ ಯಾವ ಭಾಗವು ಕೇಂದ್ರ ಕಾರ್ಯಾಂಗದ ಬಗ್ಗೆ ವ್ಯವಹರಿಸುತ್ತದೆ? ಭಾಗ 5. ಭಾರತದ ರಾಷ್ಟ್ರಧ್ವಜವನ್ನು ಯಾವಾಗ ಅಂಗೀಕರಿಸಲಾಯಿತು? ಜುಲೈ 22, 1947. ಭಾರತೀಯ ಸಂವಿಧಾನದ ಯಾವ ವಿಧಿಯು ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಗಳನ್ನು ಹೊರಡಿಸಲು ಅವಕಾಶವನ್ನು ನೀಡುತ್ತದೆ? ವಿಧಿ 123. ಭಾರತದ ಮೂಲ ಸಂವಿಧಾನವನ್ನು ಕೈಬರಹದಲ್ಲಿ ಬರೆದವರು ಯಾರು? ಪ್ರೇಮ್ ಬಿಹಾರಿ ನಾರಾಯಣ್ ರೈಸ್ಡಾ ಸಕ್ಸೇನಾ. ಸಂವಿಧಾನವನ್ನು ರೂಪಿಸಲು ಎಷ್ಟು ಸಮಯ ತೆಗೆದುಕೊಂಡಿತು? 2 ವರ್ಷ 11 ತಿಂಗಳು ಮತ್ತು 18 ದಿನಗಳು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಎಂದು ಯಾವ ವಿಧಿಯನ್ನು ಕರೆದರು? ವಿಧಿ 32. ಸಾಂವಿಧಾನಿಕ ಪರಿಹಾರಗಳ ಹಕ್ಕು. ಯಾವ ತಿದ್ದುಪಡಿಯು ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿತು? 61ನೇ ತಿದ್ದುಪಡಿ ಕಾಯ್ದೆ 1988. ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಭಾರತದ ಯೋಜನಾ ಆಯೋಗದ ಅಧ್ಯಕ್ಷರು ಯಾರು? ಪ್ರಧಾನಮಂತ್ರಿಗಳು. ಯಾವ ಸಾಂವಿಧಾನಿಕ ಪರಿಕಲ್ಪನೆಯನ್ನು ಐರ್ಲೆಂಡ್ನಿಂದ ತೆಗೆದುಕೊಳ್ಳಲಾಗಿದೆ? ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು. ಮೂಲಭೂತ ಕರ್ತವ್ಯಗಳ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? USSR, ಈಗ ರಷ್ಯಾ. ಭಾರತೀಯ ಸಂವಿಧಾನದ ರಕ್ಷಕರು ಯಾರು? ಭಾರತದ ಸುಪ್ರೀಂ ಕೋರ್ಟ್. ಸಂವಿಧಾನದ ಯಾವ ಭಾಗವು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳ ಬಗ್ಗೆ ವ್ಯವಹರಿಸುತ್ತದೆ? ಭಾಗ 4. ಲೇಖನಗಳು 36ರಿಂದ 51. ಭಾರತದ ರಾಷ್ಟ್ರಪತಿಯಾಗಲು ಬೇಕಾದ ಕನಿಷ್ಠ ವಯಸ್ಸು ಎಷ್ಟು? 35 ವರ್ಷಗಳು. ಭಾರತದ ಸಂವಿಧಾನವು ದೇಶದ ಮೂಲಭೂತ ಆಡಳಿತ ದಾಖಲೆಯಾಗಿ ಯಾವ ಕಾಯ್ದೆಯನ್ನು ಬದಲಾಯಿಸಿತು? ಭಾರತ ಸರ್ಕಾರ ಕಾಯ್ದೆ 1935. ಭಾರತೀಯ ಸಂವಿಧಾನಕ್ಕೆ ಜಾತ್ಯತೀತ ಮತ್ತು ಸಮಾಜವಾದಿ ಪದವನ್ನು ಯಾವಾಗ ಸೇರಿಸಲಾಯಿತು? 42ನೇ ತಿದ್ದುಪಡಿ 1976. ಯಾವ ನಿರ್ಣಯವು ಸಂವಿಧಾನದ ಪೀಠಿಕೆಯಾಯಿತು?
ವಸ್ತುನಿಷ್ಠ ನಿರ್ಣಯ. ಭಾರತೀಯ ಸಂವಿಧಾನದ ಶಾಖೆಗಳು ಯಾವುದು? ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ. ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಸದನಗಳಿವೆ? 2. ಯಾವ ವಿಧಿಯು ರಾಷ್ಟ್ರಪತಿಗಳು ರಾಜ್ಯದಲ್ಲಿ ಆಡಳಿತವನ್ನು ಹೇರಲು ಅನುಮತಿಸುತ್ತದೆ? ವಿಧಿ 356. ಬ್ರಿಟಿಷರು ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯನ್ನು ಯಾವಾಗ ಅಂಗೀಕರಿಸಿದರು? ಜುಲೈ 5, 1947. ಭಾರತದ ಸಂವಿಧಾನವು ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಒದಗಿಸಿದೆ? 11. ರಾಷ್ಟ್ರಪತಿಗಳು ತಮ್ಮ ರಾಜೀನಾಮೆಯನ್ನು ಯಾರಿಗೆ ನೀಡುತ್ತಾರೆ? ಉಪರಾಷ್ಟ್ರಪತಿಗಳು. ಭಾರತದ ಉಪರಾಷ್ಟ್ರಪತಿಗಳು ಎಷ್ಟು ಅವಧಿಗೆ ಅಧಿಕಾರದಲ್ಲಿ ಇರುತ್ತಾರೆ? 5 ವರ್ಷಗಳು. ಭಾರತದ ಸಂವಿಧಾನದ 104ನೇ ತಿದ್ದುಪಡಿಯನ್ನು ಯಾವಾಗ ನವೀಕರಿಸಲಾಯಿತು? 25 ಜನವರಿ 2020. ರಾಷ್ಟ್ರಪತಿಗಳು ಲೋಕಸಭೆ ಮತ್ತು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? 14. 2019 ಜನವರಿ 1 ಯಾವ ಹೈಕೋರ್ಟ್ ಅನ್ನು ಸ್ಥಾಪಿಸಲಾಯಿತು? ಆಂಧ್ರ ಪ್ರದೇಶದ ಹೈಕೋರ್ಟ್. ಭಾರತೀಯ ಸಂವಿಧಾನದ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದರು? ಜವಾಹರ್ಲಾಲ್ ನೆಹರು. ಬಿ.ಆರ್. ಅಂಬೇಡ್ಕರ್ ಅವರು ಕರಡು ಸಮಿತಿಗೆ ಎಷ್ಟು ಸದಸ್ಯರನ್ನು ನೇಮಿಸಿದರು? 7 ಸದಸ್ಯರು. ಲೋಕಸಭೆಯ ಮೊದಲ ಸ್ಪೀಕರ್ ಯಾರು? ಜಿ.ವಿ. ಮಾವಲಂಕರ್. ಭಾರತದ ಪ್ರಧಾನಮಂತ್ರಿಯನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು. ಸ್ವತಂತ್ರ ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಶ್ರೀಮತಿ ಸರೋಜಿನಿ ನಾಯ್ಡು. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಮೊದಲ ಭಾರತೀಯ ನ್ಯಾಯಾಧೀಶರಾದವರು ಯಾರು? ಸರ್ ಬೆನೆಗಲ್ ನರಸಿಂಗ್ ರಾವ್. ಭಾರತದ ಸಂವಿಧಾನವನ್ನು ಅಂಗೀಕರಿಸುವ ಮೊದಲು ವಿಧಾನಸಭೆಯು ಎಷ್ಟು ಅಧಿವೇಶನಗಳನ್ನು ನಡೆಸಿತು? 165 ದಿನಗಳನ್ನು ಒಳಗೊಂಡ 11 ಅಧಿವೇಶನಗಳು. ಭಾರತದ ಸಂವಿಧಾನವನ್ನು ಅಂಗೀಕರಿಸಿದಾಗ ಎಷ್ಟು ಸದಸ್ಯರು ಸಹಿ ಹಾಕಿದರು? 284 ಸದಸ್ಯರು. ಭಾರತದ ಮೊದಲ ಉಪ ಪ್ರಧಾನಮಂತ್ರಿ ಯಾರು? ವಲ್ಲಭಭಾಯ್ ಪಟೇಲ್. ಗವರ್ನರ್ ಜನರಲ್ ಪದವಿ ರದ್ದಾಗುವ ಮೊದಲು ಆ ಹುದ್ದೆಯನ್ನು ಅಲಂಕರಿಸಿದ ಭಾರತದ ಏಕೈಕ ವ್ಯಕ್ತಿ ಯಾರು? ಸಿ. ರಾಜಗೋಪಾಲಾಚಾರಿ. ಭಾರತದ ರಾಷ್ಟ್ರಪತಿಗಳ ಪದಚ್ಯುತಿಗಾಗಿ ಅವರ ವಿರುದ್ಧ ದೋಷಾರೋಪಣೆ ಆರೋಪವನ್ನು ಯಾರು ಆದ್ಯತೆ ನೀಡಬಹುದು? ಸಂಸತ್ತಿನ ಉಭಯ ಸದನಗಳು.
ಭಾರತದ ಮೊದಲ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರು. ಭಾರತದ ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರು? ಸರ್ ಹರಿಲಾಲ್ ಜೇಕಿಸುದಾಸ್ ಕನಿಯಾ. ಭಾರತದ ಸಂವಿಧಾನವು ನ್ಯಾಯಾಂಗ ವಿಮರ್ಶೆಯನ್ನು ಯಾವ ದೇಶದಿಂದ ಅಳವಡಿಸಿಕೊಂಡಿದೆ? ಅಮೆರಿಕ ಸಂಯುಕ್ತ ಸಂಸ್ಥಾನ ಅಥವಾ USA. ಭಾರತೀಯ ಸಂವಿಧಾನದ ಆಚರಣೆಯನ್ನು ಏನೆಂದು ಕರೆಯುತ್ತಾರೆ? ಸಂವಿಧಾನ ದಿನ ಅಥವಾ ಸಂವಿಧಾನ್ ದಿವಸ್. ರಾಷ್ಟ್ರಪತಿಗಳು ಅಧಿಕಾರದಲ್ಲಿರುವಾಗ ಮರಣ ಹೊಂದಿದ್ದಲ್ಲಿ ಉಪರಾಷ್ಟ್ರಪತಿಗಳು ಗರಿಷ್ಠ ಎಷ್ಟು ಅವಧಿಗೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಬಹುದು? 6 ತಿಂಗಳುಗಳ ಕಾಲ. ಭಾರತದ ರಾಷ್ಟ್ರಪತಿಗಳು ಅಧಿಕಾರ ವಹಿಸಿಕೊಳ್ಳುವ ಮೊದಲು ಯಾರಿಂದ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ? ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ಭಾರತದ ಸಂವಿಧಾನವನ್ನು ಎಲ್ಲಿ ಪ್ರಕಟಿಸಲಾಯಿತು? ಡೆಹ್ರಾಡೂನ್. ಭಾರತೀಯ ಸಂವಿಧಾನದ ಯಾವ ಭಾಗವು ಮೂಲಭೂತ ಹಕ್ಕುಗಳ ಬಗ್ಗೆ ವಿಧಿಯನ್ನು ಒಳಗೊಂಡಿದೆ? ಭಾಗ 3. ಭಾರತದ ಪ್ರಧಾನಮಂತ್ರಿಯನ್ನು ಮಂತ್ರಿಮಂಡಲಿಯ ಮುಖ್ಯಸ್ಥರಿಂದ ಯಾವ ವಿಧಿ ವಿವರಿಸುತ್ತದೆ? ವಿಧಿ 74. ಶಿಕ್ಷಣದ ಹಕ್ಕು ಯಾವಾಗ ಜಾರಿಗೆ ಬಂದಿತು? ಏಪ್ರಿಲ್ 1, 2010. ಯಾವ ಸದನವನ್ನು ಜನರ ಸದನ ಹೌಸ್ ಆಫ್ ದಿ ಪೀಪಲ್ ಎಂದು ಕರೆಯಲಾಗುತ್ತದೆ? ಲೋಕಸಭೆ. ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಸೇರಿಸಿದ್ದು ಯಾವಾಗ? 1976ರಲ್ಲಿ. ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ? 6 ವರ್ಷಗಳು. ಸಂವಿಧಾನ ಸಭೆಯ ಕಾಯಂ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾದರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸಂಸತ್ತಿನ ಸದಸ್ಯರಲ್ಲದ ವ್ಯಕ್ತಿಯನ್ನು ರಾಷ್ಟ್ರಪತಿಗಳು ಗರಿಷ್ಠ ಎಷ್ಟು ಅವಧಿಗೆ ಸಚಿವರನ್ನಾಗಿ ನೇಮಿಸಬಹುದು? 3 ತಿಂಗಳುಗಳ ಕಾಲ. ರಾಜ್ಯಸಭೆಯನ್ನು ವಿಧಾನ ಪರಿಷತ್ತಿನಿಂದ ಪ್ರತ್ಯೇಕಿಸುವ ಒಂದು ವಿಶಿಷ್ಟವೇನೆಂದರೆ ದೋಷಾರೋಪಣೆಯ ಅಧಿಕಾರ. ಭಾರತದಲ್ಲಿ ಸಾರ್ವಜನಿಕ ಹಣದ ಖರ್ಚಿಗೆ ಅನುಮತಿ ನೀಡುವ ಅಂತಿಮ ಹಕ್ಕು ಯಾರಿಗೆ ಇದೆ? ರಾಷ್ಟ್ರಪತಿಗಳು. ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಶ್ರೀ ಸುಕುಮಾರ್ ಸೇನ್. ಭಾರತದ ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿಗಳು. ಭಾರತದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ಯಾವ ವರ್ಷದಲ್ಲಿ ನಡೆಯಿತು? 1951 ಮತ್ತು 1952ರ ಮಧ್ಯೆ. ಭಾರತೀಯ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವನ್ನು ಯಾವಾಗ ಸ್ಥಾಪಿಸಲಾಯಿತು?
26 ಸೆಪ್ಟೆಂಬರ್ 1985. ವಿಧಿ 336ರ ಪ್ರಕಾರ ಯಾವ ಸಮುದಾಯವು ಕೇಂದ್ರ ಸೇವೆಗಳಿಗೆ ವಿಶೇಷ ನಿಬಂಧನೆಗಳನ್ನು ಪಡೆಯುತ್ತದೆ? ಆಂಗ್ಲೋ ಇಂಡಿಯನ್ ಸಮುದಾಯ. ಭಾರತದಲ್ಲಿ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಲು ಗರಿಷ್ಠ ವಯಸ್ಸು ಎಷ್ಟು? ಅಂತಹ ಮಿತಿ ಇಲ್ಲ. ಚುನಾವಣಾ ಅರ್ಜಿಯನ್ನು ನಿರ್ಧರಿಸುವ ಅಧಿಕಾರವನ್ನು ಕೆಳಗಿನವರಲ್ಲಿ ಯಾರಿಗೆ ನೀಡಲಾಗಿದೆ? ಚುನಾವಣಾ ಆಯೋಗ. ಭಾರತೀಯ ಸಂವಿಧಾನದ ಯಾವ ವಿಧಿಯು ಪಂಚಾಯತ್ ರಾಜ್ ಅನ್ನು ವ್ಯಾಖ್ಯಾನಿಸುತ್ತದೆ? ವಿಧಿ 243. ಭಾರತೀಯ ಸಂಸತ್ತಿನಲ್ಲಿ ಅತಿದೊಡ್ಡ ಸಮಿತಿ ಯಾವುದು? ಅಂದಾಜು ಸಮಿತಿ. ಯಾವುದಕ್ಕೆ ಚುನಾವಣಾ ಆಯೋಗವು ಚುನಾವಣೆಯನ್ನು ನಡೆಸುವುದಿಲ್ಲ? ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ನಡೆಸುವುದಿಲ್ಲ. ಪರಿಶಿಷ್ಟ ಪಂಗಡಗಳಿಗೆ NCST ರಾಷ್ಟ್ರೀಯ ಆಯೋಗಕ್ಕಾಗಿ ಯಾವ ಸಾಂವಿಧಾನಿಕ ವಿಧಿಯನ್ನು ಸ್ಥಾಪಿಸಲಾಗಿದೆ? ವಿಧಿ 338A. NRCWC ಯ ಪೂರ್ಣ ರೂಪ ಏನು? ಸಂವಿಧಾನದ ಕಾರ್ಯವೈಖರಿಯನ್ನು ಪರಿಶೀಲಿಸಲು ರಾಷ್ಟ್ರೀಯ ಆಯೋಗ. ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಹೊಂದಿದೆ? ಉತ್ತರ ಪ್ರದೇಶ. ಭಾರತದ ಸಂವಿಧಾನ ಸಭೆಯು ಸಂವಿಧಾನದ ಕರಡು ಪ್ರತಿಯನ್ನು ಪರಿಗಣಿಸಲು ಎಷ್ಟು ದಿನಗಳನ್ನು ಕಳೆದಿದೆ? 114 ದಿನಗಳು. ಹೈಕೋರ್ಟ್ ನ್ಯಾಯಾಧೀಶರ ಪ್ರಮಾಣ ವಚನವನ್ನು ಯಾರು ಬೋಧಿಸುತ್ತಾರೆ? ರಾಜ್ಯಪಾಲರು. ಜಮ್ಮು ಮತ್ತು ಕಾಶ್ಮೀರವನ್ನು ಯಾವಾಗ ಕೇಂದ್ರಾಡಳಿತ ಪ್ರದೇಶವೆಂದು ಘೋಷಿಸಲಾಯಿತು? 31 ಅಕ್ಟೋಬರ್ 2019. ಭಾರತದ ಸಂವಿಧಾನದಲ್ಲಿ ಎಷ್ಟು ರೀತಿಯ ತುರ್ತು ಪರಿಸ್ಥಿತಿಗಳನ್ನು ದೃಶ್ಯೀಕರಿಸಲಾಗಿದೆ? 3. ಸಂವಿಧಾನದ 10ನೇ ಶೆಡ್ಯೂಲ್ನಲ್ಲಿ ಏನಿದೆ? ಅನರ್ಹತೆಗೆ ಸಂಬಂಧಿಸಿದ ನಿಬಂಧನೆ ಪಕ್ಷಾಂತರದ ಆಧಾರದ ಮೇಲೆ. ಭಾರತದ ರಾಷ್ಟ್ರಪತಿ ಹುದ್ದೆ ಖಾಲಿಯಾದರೆ ಯಾವ ಸಮಯದೊಳಗೆ ಮುಂದಿನ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಬೇಕು? 6 ತಿಂಗಳುಗಳ ಒಳಗೆ. ಭಾರತದ ರಾಷ್ಟ್ರಪತಿಗಳು ತಮ್ಮ ವೀಟೋ ಅಧಿಕಾರವನ್ನು ಚಲಾಯಿಸಿದ ಏಕೈಕ ಸಂದರ್ಭ ಯಾವುದು? ಭಾರತೀಯ ಅಂಚೆ ಕಚೇರಿ ತಿದ್ದುಪಡಿ 1986ರ ಮಸೂದೆ. ಸಂವಿಧಾನದ 14ನೇ ವಿಧಿಯು ಯಾವುದರ ಬಗ್ಗೆ ವ್ಯವಹರಿಸುತ್ತದೆ? ಆಡಳಿತಾತ್ಮಕ ಶಾಸಕಾಂಗ ಕಾರ್ಯವಿಧಾನ ಮತ್ತು ಮೂಲಭೂತ ಕರ್ತವ್ಯಗಳು. ಪಂಚಾಯತ್ ರಾಜ್ ಮತ್ತು ನಗರ ಸ್ವ ಆಡಳಿತ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಿದಾಗ ಭಾರತದ ಪ್ರಧಾನಮಂತ್ರಿ ಯಾರಾಗಿದ್ದರು? PV ನರಸಿಂಹ ರಾವ್. ಯಾವ ವಿಧಿ ಮಾಹಿತಿ ಹಕ್ಕು ಕಾಯ್ದೆ RTI ಗೆ ಸಂಬಂಧಿಸಿದೆ? ವಿಧಿ 19ರಲ್ಲಿ 1A. ಭಾರತದಲ್ಲಿ
ಭಾರತದ ಸಂವಿಧಾನದಲ್ಲಿ ಎಷ್ಟು ರೀತಿಯ ರಿಟ್ಗಳಿವೆ? 5 ವಿಧಗಳು. ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಎಂಬ ಪರಿಕಲ್ಪನೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಐರ್ಲೆಂಡ್. ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆಯ ನಿರ್ಮೂಲನೆಯನ್ನು ಹೇಳುತ್ತದೆ? ವಿಧಿ 17. ಯಾವ ವಿಧಿಯು ಕಾನೂನಿನ ಮುಂದೆ ಸಮಾನತೆಗೆ ಸಂಬಂಧಿಸಿದೆ? ವಿಧಿ 14. ಅರುಣಾಚಲ ಪ್ರದೇಶಕ್ಕೆ ಯಾವ ಕಾಯ್ದೆಯು ರಾಜ್ಯತ್ವವನ್ನು ನೀಡಿತು? 55ನೇ ಸಾಂವಿಧಾನಿಕ ತಿದ್ದುಪಡಿ. ಒಬ್ಬ ವ್ಯಕ್ತಿ ಎಷ್ಟು ಬಾರಿ ಭಾರತದ ರಾಷ್ಟ್ರಪತಿಯಾಗಬಹುದು? ಅಂತಹ ಮಿತಿ ಇಲ್ಲ. ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆಗಾಗಿ ಯಾವ ವಿಧಿಯು ಕಾರ್ಯನಿರ್ವಹಿಸುತ್ತದೆ? ವಿಧಿ 29. ಭಾರತದಲ್ಲಿ ಏಕಪೌರತ್ವ ಎಂಬ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಯುನೈಟೆಡ್ ಕಿಂಗ್ಡಮ್ ಅಥವಾ UK. ಭಾರತೀಯ ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಒಂದು ರಾಜ್ಯದ ಸಾಂವಿಧಾನಿಕ ಯಂತ್ರೋಪಕರಣಗಳು ಮುರಿದು ಹೋದರೆ ರಾಷ್ಟ್ರಪತಿಗಳು ಅದರ ಆಡಳಿತವನ್ನು ವಹಿಸಿಕೊಳ್ಳಬಹುದು? ವಿಧಿ 356. ಭಾರತೀಯ ಸಂವಿಧಾನದ 44ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ? ನಾಗರಿಕರಿಗೆ ಏಕರೂಪ ನಾಗರಿಕ ಸಂಹಿತೆ. ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿವೆ? 25. ವಿಶ್ವದ ಅತಿದೊಡ್ಡ ಸಂವಿಧಾನ ಯಾವುದು? ಭಾರತದ ಸಂವಿಧಾನ. ಭಾರತದ ಸರ್ವೋಚ್ಚ ಕಾನೂನು ಯಾವುದು? ಭಾರತದ ಸಂವಿಧಾನ. ಭಾರತದ ಪ್ರಧಾನಮಂತ್ರಿಯಾಗಲು ಕನಿಷ್ಠ ವಯಸ್ಸು ಎಷ್ಟು ಆಗಿರಬೇಕು? 25 ವರ್ಷಗಳು. ಭಾರತದ ಸಂವಿಧಾನ ಜಾರಿಗೆ ಬಂದ ದಿನಾಂಕವನ್ನು ಭಾರತವು ಯಾವ ದಿನವನ್ನಾಗಿ ಆಚರಿಸುತ್ತದೆ? ಗಣರಾಜ್ಯ ದಿನ. ಲೋಕಸಭೆಯ ಸ್ಪೀಕರ್ ಆಗಿ ಅತಿ ಹೆಚ್ಚು ಅವಧಿಯನ್ನು ಹೊಂದಿರುವವರು ಯಾರು? ಬಲರಾಮ್ ಜಾಖರ್. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರ ಯಾರಿಗೆ ಇದೆ? ರಾಷ್ಟ್ರಪತಿಗಳು.